ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಸಮ್ಮರ್ ಹೇರ್ ಸ್ಟೈಲ್ ಅಂತಲೂ ಹೇಳ್ಬೋದು ಅಥವಾ ಪಾರ್ಟಿ ಹೇರ್ ಸ್ಟೈಲ್ ಅಂತಲೂ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಏನಾದ್ರು ಆರ್ನಮೆಂಟ್ಸ್ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಅದು ಪಾರ್ಟಿ ಹೇರ್ ಸ್ಟೈಲ್ ಆಗಿ ಸೂಪರಾಗಿ ಕಾಣಿಸುತ್ತೆ. ಅದಷ್ಟೇ ಅಲ್ಲದೆ ನೀವು ನಾರ್ಮಲ್ ಆಗಿ ಮನೇಲಿ ಕೆಲಸ ಮಾಡಬೇಕಾದ್ರೆ ಕಂಫರ್ಟಬಲ್ ಆಗಿರೋದಕ್ಕೆ, ನಿಮಗೆ ಯಾವುದೇ ಇರಿಟೇಷನ್ಸ್ ಫೀಲ್ ಆಗದಲ್ಲೇ ಇರೋದಕ್ಕೆ, ಮತ್ತು ಕತ್ತ ಹತ್ರ ತುಂಬ ಸ್ವೆಟ್ ಆಗುತ್ತೆ ಬೇರೆ ಹೇರ್ ಸ್ಟೈಲ್ಗಳು ಮಾಡ್ಕೊಂಡಾಗ. ಸೊ ಆ ಥರ ಫ್ರೀ ಫೀಲ್ ಆಗೋದಕ್ಕೆ ಈ ಹೇರ್ ಸ್ಟೈಲ್ ಹಾಕೋಬೋದು. ಹಾಗೆ ಹೊರಗಡೆ ಶಾಪಿಂಗ್ ಹೋಗಬೇಕಾದ್ರೆ ನೀವೇನಾದ್ರು ಜೀನ್ಸ್ ಮತ್ತು ಟಾಪ್ ವೇರ್ ಮಾಡಿದರೆ ಅದ್ರ ಜೊತೆಗೆ ಈ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇವಾಗ ಶುರು ಮಾಡೋಣ. ಮೊದಲು ತಲೆಯಲ್ಲಿ ಏನಾದರೂ ಸಿಕ್ಕಿದ್ರೆ ಬಿಡಿಸ್ಕೊಳ್ಳಿ. ಏನಾದರೂ ಗಂಟೆಗಳಾಗಿದೆ ಕೂದಲು ಮಧ್ಯ ನೀಟಾಗಿ ಸ್ಮೂತಾಗಿ ಬಾಚಿ ಬಿಡಿಸ್ಕೊಳ್ಳಿ. ಅದನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಿನ್ನೂ ಬೇರೆ ಬೇರೆ ವಿಡಿಯೋ ಮಾಡೋದಕ್ಕೆ ನಿಮ್ಮಿಂದ ಪ್ರೋತ್ಸಾಹ ಸಿಕ್ಕಾಗತ್ತೆ. ಇವಾಗ ಒಂದು ಕಡೆಯಿಂದ ನೀಟಾಗಿ ಬಾಚ್ಕೊಂಡು ಹೋಗಬೇಕು. ಹೇಗೆ ಅಂದರೆ ಫಸ್ಟು ನಾನು ಕಿವಿ ಹತ್ರದಿಂದ ಶುರು ಮಾಡ್ತೀನಿ. ಅಪ್ವರ್ಡ್ ಆಗಿ ಮೇಲ್ಭಾಗಕ್ಕೆ ನೀಟಾಗಿ ಬಾಚ್ಕೊಂಡು ಹೋಗ್ತೀನಿ. ಒಂದು ಕಡೆಯಿಂದ ಪೂರ್ತಿ ಸುತ್ತಕ್ಕೂ ನೀಟಾಗಿ, ನೀವು ನಾರ್ಮಲಾಗಿ ಪೋನಿ ಹಾಕೊಳ್ಳೋಕೆ ಬಾಚ್ಕೊಳ್ತೀರಲ್ವ ಹಾಗೇನೆ ನೀಟಾಗಿ ಬಟ್ ಅಪ್ವರ್ಡ್ಸ್ ಆಗಿ ಬಾಚ್ಕೋಬೇಕು. ಸ್ವಲ್ಪ ಹಿಂದೆ ಕೂಡ ನೀಟಾಗಿ ಅಪ್ವರ್ಡ್ ಆಗಿ ಬಾಚ್ಕೋಬೇಕು. ಪೂರ್ತಿ ನೀಟಾಗಿ ಬಾಚ್ಕೊಂಡ್ಮೇಲೆ ಈ ಥರ ಅಂದರೆ ಅದು ಸ್ವಲ್ಪ ಕೈ ಬಿಟ್ರು ಆ ಕಡೆ ಈ ಕಡೆ ಕೂದಲುಗಳು ಆಚೆ ಬಂದುಬಿಡುತ್ತೆ. ಮುಂದೆ ಬಾಚ್ಕೊಂಡಿರ್ತೀವಲ್ವ ಅದು. ನೋಡಿ ಆಲ್ರೆಡಿ ಮುಂದೆ ಸ್ವಲ್ಪ ಡುಮ್ಮ ಆಗಿಬಿಟ್ಟಿದೆ, ಪಫ್ ಥರ. ಅದನ್ನು ನೀಟಾಗಿ ಮಾಡ್ಕೊಳ್ಳೋಣ. ಈ ಥರ ಫ್ರಂಟಿಗೆ ಬಗ್ಗಿ ಆವಾಗ ನೀಟಾಗಿ ಎಲ್ಲ ಕಡೆಯಿಂದನೂ ನಿಮ್ಮ ಫಿಂಗರ್ಸಿಂದಾನೇ ಸ್ವಲ್ಪ ಕೂಮ್ ಮಾಡ್ತಾ ಹೋಗಿ ಲೈಟಾಗಿ. ಒಂಥರ ಸ್ಮೂತ್ ಮಸಾಜ್ ಥರ ಫೀಲ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಆಲ್ರೆಡಿ ಕೂಮ್ ಮಾಡಿರ್ತೀವಲ್ಲ ಹಾಗಾಗಿ ಇನ್ನೂ ನೀಟಾಗಿ ಕೂರುತ್ತೆ ಅದು. ಇವಾಗ ಹೈ ಪೋನಿ ಇಷ್ಟರವರೆಗೂ ಆಗಿದೆ. ಹೈ ಪೋನಿ ಬಂದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಕೂಮ್ ತಗೊಂಡು ಇವಾಗ ಸೈಡಿಂದ ಇದು ನಿಮಗೆ ಬೇಕಂದರೆ ಮಾಡ್ಕೋಬೋದು, ಬೇಡ ಅಂದರೆ ಬೇಡ. ಇದು ಆ್ಯಕ್ಚುಲಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಸೈಡಿಂದ ಕೂದಲನ್ನ ತೆಕ್ಕೋಬೇಕು. ಎಕ್ಸ್ಟ್ರಾ ಅಲ್ಲಿ ಬಂದಿರೋ ಎಕ್ಸ್ಟ್ರಾ ಕೂದಲನ್ನ ಮತ್ತೆ ನೀಟಾಗಿ ಬಾಚ್ಕೋಬೇಕು. ಯಾವುದೇ ಇದಿಲ್ದಾಗೆ, ಗ್ಯಾಪ್ ಇಲ್ದಾಗೆ ನೀಟಾಗಿ ಬಾಚ್ಕೋಬೇಕು. ಆ ಕಡೆ ಈ ಕಡೆ ಸೈಡ್ ಎರಡು ತೆಕ್ಕೊಂಡ್ರದ್ದು ಬಿಟ್ಟು ಇನ್ನೆಲ್ಲ ಕೂದಲು ನೀಟಾಗಿ ಮಾಡ್ಕೋಬೇಕು. ಇವಾಗ ರಬ್ಬರ್ ಹಾಕೋಣ. ಇದಕ್ಕೆ ಫುಲ್ ಟೈಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟು. ರಬ್ಬರ್ ಹಾಕೋಕ್ಕೆ ಮುಂಚೆ ನಿಮಗೆ ಕಂಫರ್ಟಬಲ್ ಫೀಲ್ ಇದೆಯಾ ಪೋನಿ ಆ ಥರ ನೀಟಾಗಿ ಟೈಟಾಗಿ ಹಾಕೋಬೇಕು. ಹಾಗಂತ ತುಂಬ ಟೈಟಾಗೂ ಹಾಕೋಬೇಡಿ, ತುಂಬ ಲೂಸಾಗೂ ಹಾಕೋಬೇಡಿ. 2 ಸುತ್ತು ನಾರ್ಮಲ್ ಪೋನಿ ಥರ ಹಾಕ್ಕೊಂಡು 3ನೇ ಸುತ್ತಲ್ಲಿ ಅರ್ಧ ಮಾತ್ರ ಹೊರಗಡೆ ಎಳ್ಕೋಬೇಕು. ಅರ್ಧ ಕೂದಲು ಮಾತ್ರ ಹೊರಗಡೆ ಎಳ್ಕೊಂಡು ಈ ಥರ ಮಿಕ್ಕಿದ ಅರ್ಧ ಇರುತ್ತಲ್ಲ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಸುತ್ತಕ್ಕೂ. ಆದಷ್ಟು ಕೆಳಗಡೆನೇ ಜಾಸ್ತಿ ಇರಬೇಕು, ಮೇಲ್ಗಡೆ ಜಾಸ್ತಿ ಕೂದಲು ಹೋಗಬಾರ್ದು. ಮೇಲ್ಗಡೆಗೆ ಒಂದು 3-4 ಇದು ಬರೋ ಥರ ನೀಟಾಗಿ ಹೀಗೆ ಮಾಡ್ಕೋಬೇಕು. ಸೈಡಿಂದ ಅಂತೂ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಅಂದರೆ ಸೇಮ್ ನೀವು ಪಾರ್ಟಿ ವೇರ್ ಏನಾದ್ರು ಹಾಕ್ಕೊಂಡ್ರೆ ಡ್ರೆಸ್ಗಳು ಅದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈಗ ನಾರ್ಮಲಾಗಿ ಸಮ್ಮರಲ್ಲಿ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ನಿಮಗೆ ಒಂಥರ ನೀವು ಪೋನಿ ಹಾಕೊಂಡಾಗೂ ಇರುತ್ತೆ, ಜೊತೆಗೆ ಸೆಕೆ ಕೂಡ ಆಗೋದಿಲ್ಲ. ತುಂಬ ಸ್ವೆಟ್ ಆಗುತ್ತಲ್ಲ ಕತ್ತತ್ರ ಎಲ್ಲ ಕೂದಲು ಬಿದ್ದು, ಆ ಥರ ಎಲ್ಲ ಆಗೋಲ್ಲ, ಹಿಂಸೆ ಆಗೋಲ್ಲ. ಇವಾಗ ಸೈಡಿಂದು ಎಕ್ಸ್ಟ್ರಾ ಮುಂಗುರುಳು ತೊಗೊಂಡಿರ್ತೀವಲ್ವ ಅದನ್ನು ಸ್ವಲ್ಪ ನಾನು ಟ್ವಿಸ್ಟ್ ಮಾಡ್ಕೊಳ್ತೀನಿ. ಈ ಥರ ಟ್ವಿಸ್ಟ್ ಮಾಡಿದ್ರೆ ತುಂಬ ಹೊತ್ತು ನೀಟಾಗಿ ಬೇರೆ ಬೇರೆ ಕಡೆಗೆ ಸ್ಪ್ರೆಡ್ ಆಗೋಲ್ಲ, ಹಾಗೆ ಕೂರುತ್ತೆ. ನಾನು ಡೈಲಿ ಹಾಕೋದ್ರಿಂದ ಇದನ್ನು ಹೇರ್ ಸ್ಪ್ರೇ ಏನು ಯೂಸ್ ಮಾಡಲ್ಲ. ಹೇರ್ ಸ್ಪ್ರೇ ಜಾಸ್ತಿ ಯೂಸ್ ಮಾಡಿಬಿಡಿ. ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ಸೆಟ್ ಮಾಡ್ಕೊಳ್ಳಿ. ದಟ್ಸ್ ಆಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು.